ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ನಿನ್ನೆಯಿಂದ ಶುರುವಾಗಿದೆ. ಇವತ್ತು ಕೂಡ ಈ ಕೇಸ್ನ ಟ್ರಯಲ್ ಮುಂದುವರಿಯುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಇವತ್ತು ರೇಣುಕಾಸ್ವಾಮಿಯವರ ಪೋಷಕರು ನಿನ್ನೆ ಹೇಳಿಕೆಯನ್ನು ದಾಖಲಿಸಿದ್ರು. ಅವರ ತಾಯಿ ರೇಣುಕಾಸ್ವಾಮಿಯವರ ತಾಯಿ ಇವತ್ತು ಕೂಡ ಅವರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಲಾಗುತ್ತೆ. ಪವಿತ್ರ ಗೌಡ ಅವರ ಪರ ವಕೀಲರಾದಂತಹ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿದ್ದಾರೆ. 64ನೇ CCH ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನಿನ್ನೆಯಿಂದ ಶುರುವಾಗಿರುವಂತಹ ಟ್ರಯಲ್ ಇದು. ರೇಣುಕಾಸ್ವಾಮಿ ಪೋಷಕರೇನಿದ್ದಾರೆ ಅವರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ಮಾಡಲಿದ್ದಾರೆ. ಇನ್ನು ಆರೋಪಿಗಳು ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಇದು VC ಮೂಲಕ ಹಾಜರಾಗ್ತಾರೆ. ಹಾಗೆ ಸದ್ಯ ಒಂದಷ್ಟು ಜನ ಬೇಲ್ ಮೇಲೆ ಏನು ಹೊರಗಡೆ ಇದ್ದಾರೆ ಅವರುಗಳು ನೇರವಾಗಿ ಹಾಜರಾಗ್ತಾರೆ ಕೋರ್ಟ್ಗೆ. ನಿನ್ನೆ ರೇಣುಕಾಸ್ವಾಮಿ ಪೋಷಕರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿತ್ತು. ನಿನ್ನೆ ಕೂಡ ಇವತ್ತು ಕೂಡ ಆ ಕ್ರಾಸ್ ಎಕ್ಸಾಮಿನೇಷನ್ ಮುಂದುವರಿಯುತ್ತೆ. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಸುಮಾರು 2 ಗಂಟೆಗಳ ಕಾಲ ವಕೀಲರು ಅವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಮೊದಲಿಗೆ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ಅವರು ಮಾಡ್ತಾರೆ. ಅದಾದ ನಂತರ ಹಿರಿಯ ವಕೀಲ CV ನಾಗೇಶ್ ಅವರು ಕೂಡ ರತ್ನಪ್ರಭಾ ರೇಣುಕಾಸ್ವಾಮಿ ಅವರ ತಾಯಿ ಏನಿದ್ದಾರೆ ರತ್ನಪ್ರಭಾ ಅವರ ವಿಚಾರಣೆಯನ್ನು ನಡೆಸಲಿದ್ದಾರೆ. ನಿನ್ನೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾದಂತಹ ಸಂದರ್ಭದಲ್ಲಿ ಮೊಬೈಲು, ಚಿನ್ನದ ಚೈನು, ಉಂಗುರ, ರೇಣುಕಾಸ್ವಾಮಿಗೆ ಸಂಬಂಧಿಸಿದ ವಸ್ತುಗಳ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು. ಹಾಗೆ ಅವರು ಕಾಣೆಯಾಗಿದ್ದು ರೇಣುಕಾಸ್ವಾಮಿ ಕಾಣೆಯಾಗಿದ್ದರ ಬಗ್ಗೆ ನೀವು ದೂರನ್ನು ಯಾಕೆ ಕೊಟ್ಟಿರಲಿಲ್ಲ ಅಂತ ಕೂಡ ಪ್ರಶ್ನೆಯನ್ನು ಮಾಡಿದ್ರು ಬಾಲನ್ ಅವರು. ಹಲವು ಪ್ರಶ್ನೆಗಳಿಗೆ ಅವರು ಉತ್ತರಗಳನ್ನು ಕೊಡ್ತಾ ಹೋಗಿದ್ರು. ಒಂದಷ್ಟು ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂತಲೇ ರತ್ನಪ್ರಭಾ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ರು. ಇವತ್ತು ದರ್ಶನ್ ಅವರ ಪರ ಹಿರಿಯ ವಕೀಲ CV ನಾಗೇಶ್ ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಇವತ್ತಿನ ಕ್ರಾಸ್ ಎಕ್ಸಾಮಿನೇಷನ್ ಯಾವ ರೀತಿಯಲ್ಲಿರುತ್ತೆ, ರತ್ನಪ್ರಭಾ ಅವರು ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ, ಅವರಿಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಘಟನೆಗೆ ಸಂಬಂಧಪಟ್ಟಂತೆ ಅನ್ನೋದರ ಕುತೂಹಲ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.